ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಗುರು. ಅಯ್ಯಯ್ಯೋ ಇಲ್ಲೆಲ್ಲ ನನ್ನ ಗಾಡಿ ಹೋಯ್ತದ ಗುರು. ಇಲ್ಲ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಸೊ ಮುಳ್ಳಯ್ಯನಗಿರಿ ಮುಗೀತು. ಇವಾಗ ನೈಟು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಸ್ಟೇ ಆಗೋದಕ್ಕೆ. ಇಲ್ಲೆಲ್ಲ ಹೋಮ್ ಸ್ಟೇ ಫುಲ್ ಆಗಿಬಿಟ್ಟಿದೆ. ಸೊ ಎಲ್ಲ ಮುಂಚೆನೇ ಬುಕ್ ಮಾಡಬೇಕಿತ್ತು. ನಾನು ಯಾವುದು ಬುಕ್ ಮಾಡಿದೆ ಹಂಗೆ ಬಂದೆ. ಚಿಕ್ಕಮಂಗ್ಳೂರಿಗೆ ಹೋದರೆ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ, ನೋಡೋಣ. ಗುಡ್ ಮಾರ್ನಿಂಗ್. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ, ನೈಟು ಮುಳ್ಳಯ್ಯನಗಿರಿಯಿಂದ ಬಂದಿದ್ದು ಲೇಟ್ ಆಯಿತು. ಆಲ್ಮೋಸ್ಟ್ 7:30 8 ಆಯಿತು. ಸೊ ಅದಾದಮೇಲೆ ರೂಮ್ ಗೀಮು ಅಂತ ಅಲ್ಲಿ ಸ್ಟೇ ಹುಡುಕಿ ಆಲ್ಟ್ ಆಗೋಷ್ಟೊದಕ್ಕೆ 8 8:30 9 ಗಂಟೆ, ನೈಟ್ 9 9:30 10 ಗಂಟೆ ಆಗೋಯ್ತು. ಮತ್ತು ಬೆಳಗ್ಗೆ ಎದ್ದು ಲೈಕ್ ಆ್ಯಕ್ಚುಲಾಗಿ ಪ್ಲ್ಯಾನ್ ಏನು ಮಾಡಿದ್ವಿ ಅಂದರೆ, ಮಾರ್ನಿಂಗ್ ಎದ್ದು ವಾಪಸ್ ರಿಟರ್ನ್ ಟು ಬ್ಯಾಂಗ್ಳೂರ್ ಅಂತ ಪ್ಲ್ಯಾನ್ ಮಾಡಿ ಸ್ಟೇ ಆದ್ವಿ. ಬೆಳಗ್ಗೆ ಎದ್ದಾದ್ಮೇಲೆ ಅವ್ನ ಅಕ್ಕನ ಬರೋದೇ ಬಂದಿದ್ದೀವಿ ಶಟ. ಇನ್ನೇನು ಅವನ ಅಮ್ಮನ 2 ದಿನ ಅಲ್ವಾ ಅಕ್ಕನ ಹೋಗೋಣ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಆಗಿ ಮತ್ತೀಗ ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಇಲ್ಲಿಂದ 133 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ನೈಟು ಮಲಗಿದ್ದು ಲೇಟ್ ಆಯಿತು. ಸೊ ಮಾರ್ನಿಂಗ್ ಬೆಳಗ್ಗೆ ಎದ್ದಿದ್ದು ಕೂಡ ಲೇಟ್ ಆಗೋಯ್ತು. 11 ಗಂಟೆಗೆ ಎದ್ದು ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ 2-3.5 ಅವರ್ ತೋರಿಸ್ತಿದೆ. ಫುಲ್ಲು ಬಾಡಿ ಪೇನ್ ಆಗಿಬಿಟ್ಟಿದೆ ಗುರು. ಬ್ಯಾಕ್ ಬರ್ನ್ ಆಗೋಗ್ಬಿಟ್ಟಿದೆ. ನಂದು ರೈಡಿಂಗ್ ಜಾಕೆಟ್ ಇದೆಯಲ್ಲ, ಸೊ ಅದು ತುಂಬ ಅಂದರೆ ತುಂಬ ವೆಯ್ಟ್ ಇದೆ. ಸೊ ಅರೌಂಡ್ ಒಂದು 8 to 10 kgs ಇದೆ. ಅದರಿಂದಾನೇ ನನಗೆ ಶೋಲ್ಡರ್ ಪೇನ್ ಬರ್ತಾಯಿತ್ತು. ಸೊ ಮತ್ತು ನೆಕ್ಕು ಈ ಕಡೆ ಲೈಕ್ ಶಿಫ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದು ರೇಸಿಂಗ್ ಜಾಕೆಟು, ಸೊ ರೈಡಿಂಗ್ ಜಾಕೆಟ್ ಅಲ್ಲ ಅದು. ಸೊ ಇವಾಗ ಅದನ್ನು ರಿಮೂವ್ ಮಾಡಿಬಿಟ್ಟಿದ್ದೀನಿ. ಸೊ ಜಸ್ಟು ಪುಲೋವರ್, ಸೊ 2 ಪುಲೋವರ್ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ರೈನ್ ಕೋಟ್ ಹಾಕ್ಕೊತೀನಿ ಅಷ್ಟೇ. ಯಾವ್ದು ಗುರು ಇದು ರೋಡು? ನಕ್ಕನ ಯಾವುದಕ್ಕೆ ಹೊಲದ ಗೆಲ್ಲೋದು ಒಳಗಡೆ ಎಲ್ಲ ಕರ್ಕೊಂಡು ಹೋಯ್ತೈತೆ. ಯಾವ್ದು ಗುರು ಇದು ಜಾಗ? ಅಯ್ಯಯ್ಯೋ ಹೋಗ್ಬೋದಾ? ರೋಡ್ ಇದೆ. ನಕ್ಕನ್ ಈ ಕಡೆಯಿಂದ ಬಂದು ಹೋಗ್ಬೇಕು ಗುರು. ನಕ್ಕನ್ ಯಾವ ಮಾಡಿದ್ರೆ ಅಯ್ಯವ್ವ, ಅಯ್ಯಯ್ಯೋ ನಕ್ಕನ್ ಫುಲ್ ಆಫ್ ರೋಡ್. ಇಲ್ಲಿ ಸಕಲಾಗಿದೆ ಗುರು ಎಕ್ಸ್ಪೀರಿಯೆನ್ಸು. ನಮ್ಮದೆಲ್ಲ ಏನಂದರೆ ಪ್ಲೇಸಸ್ ನೋಡೋದಕ್ಕೆ ಅಂತ ಹೋಗ್ತೀವಿ ಅಷ್ಟೇ, ಹೆಸ್ರಿಗಷ್ಟೇ ಪ್ಲೇಸಸ್ ನೋಡಬೇಕು ಅಂತ ಅಂದ್ಕೊಳ್ಳೋದು. ಬಟ್ ಆ್ಯಕ್ಚುಲಾಗಿ ರಿಯಲ್ ಗೋಲ್ ಬಂದುಬಿಟ್ಟು ಬೈಕ್ ರೈಡ್ ಮಾಡಬೇಕು ಅನ್ನೋದೇ ಗೋಲ್ ಅಷ್ಟೇ. ಹೆಸ್ರಿಗೆ ಅಲ್ಲೋಯ್ತೀವಿ ಇಲ್ಲೋಯ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಕೊತೀವಿ. ಬಟ್ ಮೇಯ್ನ್ ರೀಸನ್ ಬಂದುಬಿಟ್ಟು ನಕ್ಕಂಡು ಬೈಕ್ ಓಡಿಸ್ಬೇಕು ಅಷ್ಟೇ. ಮಳೆ ಗಿಳೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಬೈಕ್ ಓಡಿಸ್ಬೇಕು. ಇದೇ ಥಾಟಲ್ಲೇ ಎಲ್ಲ ರೈಡರ್ಸು ಗಾಡಿ ಎತ್ತೋದು. ಇಲ್ಲೆಲ್ಲ ನನ್ನ ಗಾಡಿ ಹೋಯ್ತದ ಗುರು. ಇಲ್ಲೇನೋ ಹೋಯ್ತದೆ, ಇಲ್ಲಿಂದ ಹೋಯ್ತದೆ. ಯಾವುದೋ ನಿರ್ಜನ ಪ್ರದೇಶದಕ್ಕೆ ಬಂದುಬಿಟ್ಟಿದ್ದೀವಿ. ಹೋಗ್ಬೋದು ಅನ್ಸುತ್ತೆ. ಬಿಟ್ವೀನೇ ಹೋಗ್ಬೇಕಿದ್ರು ಮೇಲೆ ಹೋಗ್ಬೇಕು. ನಕ್ಕ ನೋಡ್ಕೊಂಡು ಹೋಗೋಣ, ನಡೀರಿ ಹೋಗೋಣ. ಟಾಸ್ಕು ಗುರು ಇದು, ಪಕ್ಕಾ ದೊಡ್ಡ ಟಾಸ್ಕು. ಅಕ್ಕ ಅಲ್ಲೇ ನಾವು ಬಂದ್ವಿ. ನಮ್ಮನ್ನು ಇಲ್ಲಿ ಮುಂದೆ ಏನಾಯ್ತೋ ಗೊತ್ತಿಲ್ವಲ್ಲ. ಹೇಳೋದು ನಕ್ಕನ ಅಡ್ವೆಂಚರಸ್ ಗಾಡೀಸ್ ತೊಗೋಬೇಕು ಅಂದರೆ ಆಫ್ ರೋಡ್ ಗಾಡಿಗಳು. ನಕ್ಕನ ಇದನ್ನೆಲ್ಲ ನಕ್ಕನ ಕಣ್ಣು ಮುಚ್ಕೊಂಡು ಹೊಡೆದಾಕ್ಬೋದಿತ್ತು. ಅಂದರೆ ಸ್ವಲ್ಪ ಸೇಫಾಗಿ ಹೊಡಿಬೇಕು. ಅದರಲ್ಲೆಲ್ಲ ಅವನ ಏನು ಆಟ ಆಡ್ಕೊಂಡು ಹೊಡಿಬೋದು. ರೈಡಿಂಗ್ಗೆ ಸೋಲೋ ಇದ್ರೇ ಬೆಟರು. ನಮ್ಮ ಇಲ್ಲ ಪರ್ಫೆಕ್ಟ್ ಪಾರ್ಟ್ನರ್ ಇರಬೇಕು. ಇಲ್ಲಾಂದರೆ ನಿಜವಾಗ್ಲೂ ಹೇಳ್ದಿಲ್ವಾ, ಆ ರೈಡ್ ಅವನ ಅಕ್ಕನ ಯಾಕೊಟ್ಟು ಹೋಗುತ್ತೆ. ಒಂದು ಕಡೆ ಇಲ್ಲಿ ಹೆಂಗೆ ಅಂದರೆ, ಒಂದು ಕಡೆ ಮಳೆ ಬರ್ತಾ ಇದ್ರೆ ಇನ್ನೊಂದು ಕಡೆ ಮಳೆನೂ ಇಲ್ಲ, ಏನು ಬಿಸಿಲು ಜಾಸ್ತಿ ಇರುತ್ತೆ. ಎಲ್ಲ ಕಡೆ ಮಳೆ ಬರೋದಿಲ್ಲ. ಒಂದು ಕಡೆ ಮಳೆ ಬರ್ತಾ ಇದ್ರೆ ಇನ್ನೊಂದು ಕಡೆ ಬಿಸಿಲಿರುತ್ತೆ, ಇನ್ನೊಂದು ಕಡೆ ಬಿಸಿಲಿದ್ರೆ ಇನ್ನೊಂದು ಕಡೆ ಮಳೆ ಬರ್ತಾ ಇರುತ್ತೆ. ಆ ಥರ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಗಿದೆ. ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆ. ಯಾಕಂದರೆ ಸಮ್ ಫ್ಯಾಮಿಲಿ ಎಮರ್ಜೆನ್ಸಿ ಕಾಲ್ ಮಾಡಿದರು. ಸೊ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರು. ಇವಾಗ ಪ್ರೆಸೆಂಟಾಗಿ ಚಿಕ್ಕಮಂಗ್ಳೂರಲ್ಲಿದ್ದೀನಿ. ಸೊ ಚಿಕ್ಕಮಂಗ್ಳೂರಿಂದ ಆನ್ ದ ವೇ ಬ್ಯಾಂಗ್ಳೂರು ಸೈಡ್ ಹೋಗ್ಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಹಿರಿಹೊಳೆ ಅಂತ ಏನೋ ಒಂದು ಲೇಕ್ ಇದೆ ಅಂತ ಹೇಳಿದ್ರು.
ಸೊ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. 7 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇತ್ತು. ಸೊ ಹತ್ರ ಇರೋದ್ರಿಂದ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ಅದು ಸಿಕ್ಕಾಪಟ್ಟೆ ಬಿಸಿಲು ಗುರು. ಏನು ಗುರು, ನಾನು ಇಲ್ಲೂ ಅಪಾರ್ಟ್ಮೆಂಟ್ಸ್ಗಳು ಎದ್ಬಿಟ್ಟಿರಂಗದೆ. ಅಕ್ಕಪಕ್ಕ ನೋಡಿದ್ರೆ ಈ ಬ್ಯಾಂಗ್ಳೂರಲ್ಲಿ ಬಿ ಡಿ ಅವರು ಎಲ್ಲ ಜಾಗನೂ ಗುಳುಮ್ ಮಾಡಿ ಸೈಟ್ ಮಾಡಿರ್ತಾರಲ್ಲ, ಸೇಮ್ ಅದೇ ಥರ ಕಾಣಿಸ್ತೈತೆ. ಏನು ವ್ಯೂ ಗುರು. ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಸಗದಾಗಿರುತ್ತೆ ಅಂತಾರಲ್ಲ. ಸೊ ಇದನ್ನೇ ನೋಡಿ ಹೇಳಿರ್ಬೋದು, ವಾ 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 ಸೆಕ್ಸಿ ಗುರು. ಇಲ್ಲಿ ಅಪಾರ್ಟ್ಮೆಂಟ್ ತೊಗೊಂಡ್ರೆ ನಮ್ಮ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಬೆಳಗ್ಗೆ ಎದ್ದು ಕಂಡುಬಿಟ್ರೆ ಸ್ವರ್ಗ, ಇದೇ ಸ್ವರ್ಗ ಅಂತ ಹಾಡು ಹೇಳ್ಕೊಂಡು ಬೆಡ್ ಕಾಫಿನಾ ಇಲ್ಲ ಸಿಟ್ಔಟ್ ಕಾಫಿ ಕುಡಿಬೋದು ಈಚೆ ಕುತ್ಕೊಂಡು. ಓ ಮೈ ಗಾಡ್, ಏನು ಸಖತ್ತಾಗಿದೆ ಇದು. ಅಪಾರ್ಟ್ಮೆಂಟಲ್ಲಿ ಕುತ್ಕೊಂಡ್ರೆ ಮಾತ್ರ ಒಳ್ಳೆ ವ್ಯೂ. ಮೇ ಬಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಮೇ ಬಿ ಅದೇ ಲೇಕ್ ಇರ್ಬೋದು ಅನ್ಸುತ್ತೆ. ಬಟ್ ಇನ್ನೂ 5 ಕಿಲೋಮೀಟರ್ ತೋರಿಸ್ತಾ ಇದೆ. ಇದು ಎದುರುಗಡೆನೇ ಇದೆ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಗುರು. ಏನು ವ್ಯೂ ಇದೆ ಗುರು ಇಲ್ಲಿಂದ. ಯಪ್ಪ ಸೆಕ್ಸಿ ಅನ್ಕೊಂಬಿಡಿ. ಮೇ ಬಿ ಅದೇ ಅನ್ಸುತ್ತೆ, ಝೆಡ್ ವ್ಯೂ ಪಾಯಿಂಟ್ ಅಂತ ಬರುತ್ತಲ್ಲ ಅದು. ಓ ಮೈ ಗಾಡ್, ಏನಿದೆ ಬಿಸಿಲು ಹಂಗೆ ಇದೆ ಗುರು. ಈಗ ಟೈಮ್ ಆಗಿದೆ 2 ಗಂಟೆ. ಸೊ 2 ಗಂಟೆಯಲ್ಲಿ ಬಿಸಿಲು ಹೆಂಗೆ ಹೆಂಗ್ತಾ ಇದೆ ಅಂದರೆ, ಆ್ಯಕ್ಚುಲಿ ಏನಂದರೆ ಅದು ಏರಿ ಒಳೇನೋ ಏನೋ ಇದೆಯಲ್ಲ, ಆ ಪ್ಲೇಸ್ ನೋಡೋಕ್ಕೆ ಅಂತ ಹೋಗ್ತಾ ಇರೋದು. ಬಟ್ ಹೇಳ್ತಾ ಅಲ್ವಾ, ನನಗೆ ಆ ಪ್ಲೇಸ್ಗಿಂತ ಇವೇ ಇದೆಯಲ್ಲ ನೆಕ್ಸ್ಟ್ ಲೆವೆಲಲ್ಲಿದೆ ವ್ಯೂ ಮಾತ್ರ ಇದು. ಏನೋ ನಾನು ರೈಡ್ಗೆ ಹೋಗೋದು ನನ್ನ ಗಾಡಿಗೂ ಇಷ್ಟ ಅಲ್ವ. ಎಲ್ಲಾದರೂ ಎತ್ತದಾಗಲೇ ಅವನ ಏನು ತಿಕ್ಕಾಕೊಡ್ತಾನೆ ಸಿಸಿಯ ಬಿಡೈತೆ ಮೌಂಟ್ದು. ಎಲ್ಲರೂ ಗ್ಯಾರೇಜ್ ಇದ್ದರೆ ಮೌಂಟದು ಒಂದು 10-11 ಸ್ಪಾನರ್ ಇದ್ದರೆ ಸಾಕಿತ್ತು, ನಾನೇ ಮಾಡ್ಬೋದಿತ್ತು. ಬಟ್ ನನ್ನ ಹತ್ರ 10-11 ಬಿಟ್ಟು ಎಲ್ಲ ಸ್ಪಾನರು ತಂದಿದ್ದೀನಿ ನಾನು. ಇವಾಗಿನ್ನೂ ಬಿಸಿಲಿತ್ತು, ಆಗಲೇ ಚಳಿ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತಲ್ಲ. ಅದೇ ನೇಚರ್ ಅಂದರೆ ಯಾವಾಗ ಹೆಂಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಏನಂತ ಹೇಳಿದ್ರೆ, ಆ ಪ್ಲೇಸ್ಗಿಂತ ಆ ವ್ಯೂ ಇತ್ತಲ್ಲ, ಅದೇ ಖುಷಿ ಮಾಡ್ಬಿಡ್ತು ನನ್ನನ್ನು. ಸಾಕು. ಯಾರಂದರೆ ಯಾರು ಬಂದಿರಲ್ಲ ಗುರು ಇಲ್ಲಿ. 100-200%. ನಾನು ಯಾರು ಬಂದಿರಲ್ಲ ಅಂತ ಅಂದ್ಕೊಂಡ್ರೆ, ಇಲ್ಲ ಇಷ್ಟೊಂದು ಗಾಡಿಗಳು ನಿಂತೈತೆ ಅಂದರೆ ಓಹೋ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಂದವ್ರು ಗುರು ತುಂಬ ಜನ ಇದ್ದಾರೆ. ವಾ 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 ಕ್ಯಾ ಬಾತ್ ಹೇ. ಚೆನ್ನಾಗಿದೆ ಗುರು. ಹಿಂದೆಗಡೆ ವ್ಯೂ ಎಲ್ಲನೂ. ಪಾರ್ಕಿಂಗ್ಗೆ ಚಾರ್ಜಸ್ ಇದೆ. ಏನೋ ತಿನ್ನಕ್ಕೆ ಕೊಡ್ತಾವ್ರೆ. So ನಾನು ಯಾರೋ ಬಂದಿರಲ್ಲ ಅಂತ ಅಂದ್ಕೊಂಡ್ರೆ ಅವನ ಏನು ಕರ್ಬ ಗುರು.